ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಒಂದಾಯಿತು, ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಈ ಸ್ಟೋರಿ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮದುವೆ ಎಲ್ಲ ಮುಗ್ದೋಗಿದೆ, ಇನ್ನು ಮನೆಗೆ ಹೋಗಬೇಕು. ಜಯ ಏನಂತಳೋ ಅಂತ ಅವಳ ಗಂಡಿಗೆ ಭಾಳ ಟೆನ್ಷನ್ ಆಗಿಬಿಟ್ಟಿದೆ. ಅತ್ತೆ ಹೊಡೆಯೋ ಗೋಲಿ ಅಂತದೆ. ಆದರೆ ಮನೆಗೆ ಹೋದರೆ ಎಲ್ಲಿ ಅವಳು ಜಗಳ ತೆಗಿತಾಳೋ ಅಂತ ಇವನಿಗೆ ಹೆದರಿಕೆ. ಮದುವೆ ಮಾಡಿ ಬೇರೆ ಹುಡುಗಿನೂ ಕರ್ಕೊಂಡು ಹೋಗಬೇಕು ಜೊತೆಗೆ, ಏನು ಮಾಡೋದು ಅಂತ ಇವನಿಗೆ ಹೆದರಿಕೆ. ಅಜ್ಜಿಗೆ ಖುಷಿಯೋ ಖುಷಿ, ರಾಮಣ್ಣನ ಮದುವೆ ಆಯಿತು ಅಂತ ಖುಷಿಯೋ ಖುಷಿ. ಅವನು ರಾಮಣ್ಣ ಹೇಳ್ತಾನೆ, ಅವ್ವನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಮದುವೆ ಮಾಡ್ಕೊಳ್ಳುವಾಗ ಅವ್ವನೂ ಇರಬೇಕಿತ್ತು, ಅಪ್ಪ ಹೇಳ್ದಂಗೆ ಕೇಳು ಮಗನೇ ಅಂತ ಅಂತು ಅವ್ವ ಅಂತ. ಸರಿಯಾಗಿ ಹೇಳವಳೆ ಬಿಡು ಅವಳು ಅಂತ ಅಜ್ಜಿ ಹೇಳುತ್ತೆ. ಇದೆಲ್ಲ ಅಜ್ಜಿದೇ ಪ್ಲ್ಯಾನು. ಅಜ್ಜಿ ಹೇಳುತ್ತೆ. ಆಮೇಲೆ ಮಗನು ಅಜ್ಜಿ ಹೇಳ್ದಂಗೆ ಕೆಲವೊಂದು ಮಾತನ್ನು ಕೇಳಿದ್ದಾನೆ, ಕೆಲವೊಂದಕ್ಕೆ ಸುಮ್ಮನಿರವ ನೀನು ಏನೇನೋ ಹೇಳ್ಬೇಡ ಅಂತ ಹೇಳಿರ್ತಾನೆ. ರಾಮಣ್ಣ ಮಾತ್ರ ಅವ್ವ ಏನಂತಳೋ ಅಂತ ಅವ್ವ ಇರಬೇಕಿತ್ತು ಅಂತ ಅದನ್ನೇ ಜಪ ಮಾಡ್ತಿರ್ತಾನೆ. ಆಮೇಲೆ ಅಜ್ಜಿನೂ ಮತ್ತು ಮಗನೂ ಕೇಳ್ತಾರೆ, ಇನ್ನು ಮದುವೆ ಹೊರಡಿಸ್ಬಿಡಿ, ಲೇಟ್ ಆಗಿಬಿಡುತ್ತೆ, ದೂರ ಹೋಗಬೇಕು, ಕತ್ಲೆ ಆಗಿಬಿಡುತ್ತೆ, ಮದುವೆ ಹೊಡಿಸಿ ಅಂತೇಳಿ. ಅದಕ್ಕೆ ಐಶ್ವರ್ಯ ಅಮ್ಮ ಹೇಳ್ತಾಳೆ, ಆಯಿತು ಪೂಜೆ ಒಂದು ಮುಗಿದು ಬಿಡಲಿ, ಹೊರಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಪೂಜೆ ಮುಗಿಸಿ ಎಲ್ಲ ಆಯಿತು, ಇನ್ನು ಮದುವೆ ಹೊರಡಿಸ್ಬೇಕು. ಆಮೇಲೆ ಅಪ್ಪಂಗೇಳು ಅಮ್ಮಂಗೇಳು ಎಲ್ಲರಿಗೂ ಹೇಳಿ ಹೊರಡು ಅಂತ ಅಂದಾಗ, ನಾನು ಯಾರಿಗೂ ಹೇಳಲ್ಲ, ಯಾರೂ ನನಗಿಷ್ಟ ಇಲ್ಲ, ನನ್ನ ಜೀವನ ಹಾಳು ಮಾಡಿದವ್ರೆ, ನನಗೆ ಯಾರೂ ನನ್ನ ಜೀವನ ಉದ್ಧಾರ ಮಾಡಿಲ್ಲ, ನಾನು ಯಾರಿಗೂ ಹೇಳಲ್ಲ ಅಂತ ಜೋರು ಮಾಡ್ತಾಳೆ. ಆಮೇಲೆ ಅವ್ರ ಅಮ್ಮ ಹೇಳ್ತಾಳೆ, ಮಡ್ಲು ತುಂಬಬೇಕು ಬಾಮ್ಮ ಐಶ್ವರ್ಯ ಕೂತ್ಕೋ ಅಂತೇಳಿ. ಯಾವ ಮಡ್ಲು ತುಂಬೋದು ಬೇಡ, ಏನು ಬೇಡ, ನನಗೆ ಏನು ಇಷ್ಟ ಇಲ್ಲ, ಎಂಥದ್ದು ಬೇಡ ಅಂತೇಳಿ ನಾನು ಈಗ ಹೆಂಗಿದ್ದೀನೋ ಹಂಗೆ ಹೋಗ್ತೀನಿ, ನೀವು ನೋಡೋಕ್ಕೆ ಬರಬೇಡಿ, ನಿಮ್ಮನ್ನು ನಾನು ನೋಡೋಕ್ಕೆ ಬರಲ್ಲ, ನಮ್ಮ ಮಗಳೇ ಇಲ್ಲ ಅಂದ್ಕೊಂಡು ಸುಮ್ಮನಿದ್ಬಿಡಿ ಅಂತೆಲ್ಲ ಹೇಳಿ ಜೋರಾಗಿ ಬೈತಾಳೆ. ಆಮೇಲೆ ಹಂಗಲ್ಲ ಐಶು, ಹಿಂಗೆ ಅಂದರೆ ನೀನು ಸುಮ್ಮನಿರಮ್ಮ, ಮಾತಾಡಬೇಡ, ನನಗೆ ನೀನು ಏನೂ ಮಾತಾಡಬೇಡ, ನಿನ್ನ ಅಮ್ಮನೇ ಅಲ್ಲ, ನಿನ್ನ ಅಪ್ಪನೇ ಅಲ್ಲ ಅಂತ ಎಲ್ಲರಿಗೂ ಬೈತಾಳೆ. ಏನು ಮಾಡ್ತಾರೆ, ಬೈದರೆ ಅವ್ರದ್ದು ತಪ್ಪಾಗಿದೆಯಲ್ಲ, ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಅಮ್ಮ ಹೇಳ್ತಾಳೆ, ಅಲ್ಲ ಐಶು, ನೀನು ಈಗ ಅತ್ತೆ ಮನೆಗೆ ಹೋಗ್ತಾ ಇರೋದು, ಅದಕ್ಕೇನೆ ಮಡ್ಲು ದುಂಬು ಕಳಿಸ್ಬೇಕು ಕಣಪ್ಪ ಅಂತ ಹೇಳ್ತಾಳೆ. ಯಾವ ಮಡ್ಲು ಬೇಡ, ದುಂಬೋದು ಬೇಡ, ಎಂಥದ್ದು ಬೇಡ, ನನಗೆ ಮಡ್ಲಕ್ಕಿನೂ ಬೇಡ, ಏನು ಬೇಡ ಅಂತೇಳಿ ಜೋರು ಮಾಡ್ಕೊಂಡು ಅಲ್ಲಿಂದ ಹೊರಡಬೇಕು. ಆವಾಗ ಮನೆ ದೇವ್ರಿಗೆ ಪೂಜೆ ಮಾಡೋದು ಅಂತ ಮಾಡ್ಕೊಳ್ತಾರೆ. ಇದೊಂದು ಪೂಜೆ ಮುಗಿಸಿದ ಮೇಲೆ ಕರ್ಕೊಂಡು ಹೊರಡಿ, ಫಸ್ಟಿಗೆ ಮದುವೆ ಆದ ವಸ್ತ್ರಲ್ಲಿ ಒಂದು ಪೂಜೆ ಅಂತ ಮಾಡಬೇಕು, ಅದಕ್ಕೋಸ್ಕರ ಈ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಐಶ್ವರ್ಯ ಅಮ್ಮ ಹೇಳ್ತಾಳೆ. ಸರಿ, ಪೂಜೆ ಕೈ ಮುಗಿತಾಳೆ, ಪೂಜೆನೂ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಅಪ್ಪ ಅಮ್ಮನ ಕಂಡ್ರೆ ಮಾತ್ರ ದ್ವೇಷ ಅವಳಿಗೆ. ಆಮೇಲೆ ಏನಮ್ಮ ನಿನಗೆ ಅನ್ಯಾಯ ಮಾಡಿದ್ದೀವಿ ಅಂದರೆ, ಓಹೋ ಏನು ಉದ್ಧಾರ ಮಾಡಿದ್ದೀರಾ ಅಂತ ಮೂತಿ ಇಷ್ಟು ಉದ್ದ ಮಾಡ್ಕೊಂಡು ಬೈತಾಳೆ. ಏನು ಉದ್ಧಾರ ಮಾಡಿದ್ದೀರಾ, ನನಗೆ ಎಲ್ಲ ಹಾಳು ಮಾಡಿರೋದೇ, ಉದ್ಧಾರ ಮಾಡಿರೋದೇನಿದೆ, ನಾನು ಪ್ರಪಂಚದಲ್ಲಿ ನಂಬರ್ 1 ಆಗಬೇಕು ಅಂತ ಆಸೆ ಪಟ್ಟಿದ್ದೆ, ನನ್ನ ಜೀವನ ಹಾಳು ಮಾಡೋದ್ರಿ, ನಾನು ಹೋಗಿ ಹಳ್ಳಿ ಕೊಂಪೆಯಲ್ಲಿ ಬದುಕಲ, ನನಗೇನು ಮಾಡಲಿ ನಾನು, ಆ ಸೊಳ್ಳೆ ತಿಗಣೆ, ಆ ಸಗಣಿ ವಾಸನೆ, ಆ ದನ ಕರ, ಅದ್ರ ಜೊತೆ ನಾನು ಬದುಕಬೇಕಾ, ನಿಮಗೆ ಭಾಳ ಸಂತೋಷ ಅಲ್ವಾ, ಆಯಿತು ಅಲ್ಲೇ ಹೋಗಿರ್ತೀನಿ, ನೀವು ಯಾವತ್ತೂ ಮಗಳು ಅಂತ ಆ ಕಡೆ ಬರಬೇಡಿ, ನನಗೊಂದು ಫೋನ್ ಮಾಡಬೇಡಿ, ನನ್ನ ಮಾತಾಡಿಸ್ಬೇಡಿ ಅಂತೆಲ್ಲ ಬೈತಾಳೆ. ಅವಾಗ ಏನೂ ಮಾಡೋಕ್ಕಾಗಲ್ಲ, ಮಗಳು ಆ ಥರ ಬೈಯೋದ್ರಲ್ಲಿ ಒಂದು ಕಾರಣ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅವ್ನು ಜೈಲಿಗೆ ಹೋಗಿಲ್ಲ ಅಂದರೆ, ಫಸ್ಟ್ 3 ಮದುವೆ ಕಿತ್ತೋಗಿಲ್ಲ ಅಂದರೆ ಇವನಿಗೆ ಮದುವೆನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಅಜ್ಜಿ ಹೇಳುತ್ತೆ, ಅಲ್ಲ ಕಣೆ ಮುದುಕಿ, ನೀನು ಈ ಥರ ಮಾಡಿಬಿಟ್ಟದೆಲ್ಲ ಮದುವೆ ಮಾಡಿಸ್ಬಿಟ್ಟಲ್ಲ, ಈಗ ಅವ್ವ ಏನಂತಳೋ ಏನು ಅಂತ ಅವಳಂದರೆ, ಈಗ ಮದುವೆ ಮಾಡಿಸಿಲ್ಲ ಅಂದರೆ ನಿನಗೇನು ಕೊಟ್ಬಿಡಾರ ಅವರು, ಈ ಮದುವೆ ನಿಂತೋಗಿಲ್ಲ ಅಂದರೆ ನಿನಗೇನು ಮದುವೆ ಮಾಡ್ತಿರ್ಲಿಲ್ಲ, ಬೇರೆ ಕಡೆಗೆ ಇನ್ನೂ ಒಳ್ಳೆ ಕಡೆಗೆ ಕೊಟ್ಟು ಮಾಡೋರು, ಸುಮ್ಮನಿರು, ಏನೋ ಈ ಮದುವೆ ನಿಂತೋಗಿದ್ದಕ್ಕೆ ದೇವ್ರ ದಯಿಂದ ನಿನಗೆ ಮದುವೆ ಮಾಡೋರೆ, ಇಲ್ಲಾಂದ್ರೆ ಎಲ್ಲಿ ಮಾಡೋರು ಅಂತ ಬೈತದೆ ಅಜ್ಜಿ. ಆಮೇಲೆ ಈ ಕಡೆ ಹೋಗಿ ಐಶ್ವರ್ಯ ಅಮ್ಮ ಮಗಳಿಗೆ ಬುದ್ಧಿ ಹೇಳ್ತಾರೆ ಎಲ್ಲ ರೀತಿಯೂ. ಯಾವ ಬುದ್ಧಿನೂ ನನಗೆ ಬೇಕಾಗಿಲ್ಲ, ಎಲ್ಲ ಬುದ್ಧಿನೂ ಇದೆ ನನ್ನ ಹತ್ರ, ನನ್ನ ಜೀವನ ಹಾಳು ಮಾಡಿದ ಮೇಲೆ ಏನು ಬುದ್ಧಿ ಹೇಳೋಕ್ಕೆ ಬಂದಿದ್ದೀರ ಅಂತ. ಆಮೇಲೆ ಈ ಕಡೆ ಅವ್ರ ಅಪ್ಪನ ತಂಗಿ ಮಗಳು ಹೋಗ್ಬಿಟ್ಟು, ಅಲ್ಲ ಅಣ್ಣ, ನೀನಾದರೂ ಬಾ ಐಶ್ವರ್ಯಂಗೆ ಆಶೀರ್ವಾದ ಮಾಡಿ ಕಳಿಸು, ಪಾಪ ಐಶ್ವರ್ಯ
ಅಲ್ಲಿ ಹೆಂಗೆ ಬದುಕ್ತಾಳೆ, ಇಲ್ಲೇ ಮನೆ ಹಳಿನಾಗೆ ಇಲ್ಲೇ ಇಟ್ಕೊಬಿಡೋಣ, ಇಷ್ಟೊಂದು ಆಸ್ತಿ ಅಡವು ಎಲ್ಲ ಇದೆ, ಬೇಜಾನಿದೆ, ಅಲ್ಲೋಗಿ ಹಳ್ಳೀಲಿ ಬದುಕಬೇಕಾ ಅವಳು ಅಂತ ಅಂದರೆ ಅದನ್ನು ಕೇಳಬೇಕಲ್ಲಮ್ಮ. ನಾನು ಏನು ಹೇಳಲಿ, ನಾನು ಹೇಳಿದ್ದು ಕೇಳ್ತಾಳ, ಅವಳು ಕೇಳೋ ಇದರಲ್ಲೇ ಇಲ್ಲ, ಸ್ಟೇಜಲ್ಲೇ ಇಲ್ಲ ಇವಾಗ ಅಂತೇಳಿ. ಹಂಗೆ ಬಿಟ್ಟರೆ ಹೆಂಗಣ್ಣ, ಕೇಳಬೇಕು ಕಣ್ಣಣ್ಣ ನೀನು ಅಂತ ಹೇಳಿ ಹೋಗ್ತಾಳೆ. ಇವರು ಉರ್ಸೋಕ್ಕೋಸ್ಕರನೇ ಬರೋದು. ಅಲ್ಲ ಇಲ್ಲ ಅದಕ್ಕೆ ಹತ್ರ ಹೋಗ್ತಾರೆ, ಇಲ್ಲ ಇಲ್ಲಿಗೆ ಬರ್ತಾರೆ ಇಬ್ಬರು ಒಟ್ಟಿಗೆ. ಇವ್ರು ಹೊಟ್ಟೆ ಉರಿಸ್ಬೇಕು ಅಂತಲೇ ಅವ್ರು ಕಾಯ್ಕೊಂಡು ಕೂತಂಗೆ ಬಂದು ಅಲ್ಲೊಂದು ಸಲ ಏನಾರು ಹೇಳೋದು, ಇಲ್ಲೊಂದು ಸಲ ಏನಾರು ಹೇಳೋದು, ಆ ಥರ ಮಾಡ್ತಾಯಿರ್ತಾರೆ. ಆದರೆ ಅವರಿಗೆ ಬೇಜಾರಾಗ್ತಿರುತ್ತೆ ಅನ್ನೋದು ಇವ್ರು ಯೋಚನೆ ಮಾಡ್ಕೊಳ್ಳಲ್ಲ. ಸುಮ್ಮನೆ ಏನೇನೋ ಹೇಳೋದು. ಆಮೇಲೆ ಅವ್ರೇನಾರು ಜೋರು ಮಾಡಿದರೆ ಸುಮ್ಮನಾಗೋದು, ಇಲ್ಲ ಅಂದರೆ ಇನ್ನೂ ಹೇಳ್ತಾನೆ ಇರೋದು. ಈ ಥರ ಮಾಡ್ತಾರೆ ಇವರಿಬ್ಬರು. ಆಮೇಲೆ ಅಲ್ಲಿ ಐಶ್ವರ್ಯಾಗೆ ಹೋಗಿ ಅಲ್ಲೇನಾದರೂ ಹೇಳೋದು, ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡಬಾರ್ದ, ಈ ಥರ ನಿನ್ನ ಜೀವನ ಹಾಳು ಮಾಡಿಬಿಟ್ರಲ್ಲ, ಹಂಗೆ ಹಿಂಗೆ ಅಂತ ಹೇಳೋದು. ಈ ಥರ ಎಲ್ಲ ಹೇಳಿ ಅವರು ಐಶ್ವರ್ಯಂಗೆ ಜಾಸ್ತಿ ಸಿಟ್ಟು ಬರೋ ರೀತಿ ಇವರು ಮಾಡ್ತಾರೆ ಇಬ್ಬರೂ, ಅವ್ರ ಅತ್ತೆ ಮಗಳು. ಆಮೇಲೆ ಐಶ್ವರ್ಯ ತಾಳಿ ಕಟ್ಟಿದ ರೀತಿ ಎಲ್ಲ ನೆನ್ಕೊಂಡು ಅವಳು ಒಂಥರ ಫ್ಲಾಶ್ಬ್ಯಾಕಿಗೆ ಹೋದಂಗೆ, ಹಿಂಗೆಲ್ಲ ಮಾಡಿಬಿಟ್ರಲ್ಲ, ನನ್ನ ಜೀವನ ಹಿಂಗಾಗೋಯ್ತಲ್ಲ, ನಾನು ಇನ್ನು ಹೆಂಗೆ ಹಳ್ಳಿಲೇ ಬದುಕಬೇಕು, ಹಾಗೆ ಹಿಂಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಿಂಗೆ ಯೋಚನೆ ಮಾಡಿಕೊಂಡು ಗುರ್ರಂತಿರ್ತಾಳೆ. ಅವನಿಗೂ ಬೈತಾಳೆ, ಯಾರಿಗೆ, ರಾಮಣ್ಣಂಗೂ ಬೈತಾಳೆ. ಎಲ್ಲ ಈ ರಾಮಣ್ಣಂಗೂ ಬೈತಾಳೆ ಐಶ್ವರ್ಯ. ರಾಮಣ್ಣನ ಮುಖ ನೋಡಿದ್ರೆ ಗುರ್ರ ಅಂತಾಳೆ. ಅವನತ್ಲೇ ಸುಮ್ಮನೆ ಆಗ್ತಾನೆ, ಆ ಕಡೆ ನೋಡ್ತಾನೆ, ಸುಮ್ಮನೆ ಆಗ್ತಾನೆ. ಇವಾಗ ಎಲ್ಲ ಹೊರಡಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.